ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಶಿವಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ ಆ್ಯಪ್ಸು. ಸೊ ಯಾವುದೋ ಒಂದು ಅನ್ನೋನ್ ಆ್ಯಪ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಏನೋ ಇಂಪಾರ್ಟೆಂಟ್ ಎಡಿಟಿಂಗ್ ಮಾಡ್ತಾ ಇರ್ಬೋದು, ಏನೋ ಗೇಮಿಂಗ್ ಆಡ್ತಾ ಇರ್ಬೋದು, ಏನೋ ಒಂದು ಅಪ್ಲಿಕೇಶನ್ ಆಗ್ತಾ ಇರ್ಬೋದು. ಸೊ ಆ ಟೈಮಲ್ಲಿ ಸ್ಟ್ರಕ್ ಆಗುತ್ತೆ. ಅನ್ನೋನ್ ಆ್ಯಪ್ಸ್ ಯೂಸ್ ಮಾಡಿದ್ರೆ ಮೊಬೈಲ್ ಸ್ಟ್ರಕ್ ಆಗುತ್ತೆ, ಸ್ಟ್ರಕ್ ಆಗಿ ಸ್ಟಾಪ್ ಆಗಿಬಿಡುತ್ತೆ, ಹ್ಯಾಂಗ್ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ ತುಂಬ ಫೇಸ್ ಮಾಡ್ತಾ ಇರ್ತೀರ. ಸೊ ಅದಕ್ಕೆ ಒಂದು ಸಿಂಪಲ್ ಆಗಿರೋ ಒಂದು ಸೊಲ್ಯೂಷನ್ ತಂದಿದ್ದೀನಿ. ಅದನ್ನು ಯಾವುದೇ ಥರ ಅನ್ನೋನ್ ಆ್ಯಪ್ಸ್ ಯೂಸ್ ಮಾಡೋ ಹಾಗಿಲ್ಲ. ಯಾವುದೇ ಥರ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದನ್ನು ಆನ್ ಮಾಡ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ ಅಂತ ನಾನು ಏನು ಹೇಳಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಅಂದೇ ಆ್ಯಪ್ ಸ್ಟ್ರಕ್ ಆಗದೇ ಇರೋ ಥರ, ಆ್ಯಪ್ಸ್ ಯೂಸ್ ಮಾಡಿದ್ರೆ ಸ್ಟ್ರಕ್ ಆಗದೇ ಇರೋ ಥರ ಒಂದು ಸೆಟ್ಟಿಂಗ್ ಇದೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಯಾವ ಥರ ಆನ್ ಮಾಡ್ಕೊಳ್ಳೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ಕೊಂಬಿಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ಹೇಳ್ಕೊಂಡ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ಯಾಕೆ ಥರ ಟೈಮ್ ವೇಸ್ಟ್ ಮಾಡೋಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಮೊದಲೇದಾಗಿ ನೀವು ನಿಮ್ಮ ಮೊಬೈಲ್ ಸೆಟ್ಟಿಂಗನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಅಬೌಟ್ ಫೋನ್ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ನಂದು ಮೈ ಫೋನ್ ಅಂತ ತೋರಿಸ್ತಾ ಇದೆ. ಸೊ ನಿಮ್ದೆಲ್ಲ ಅಬೌಟ್ ಫೋನ್ ಅಂತ ತೋರಿಸ್ಬೋದು. ಇಲ್ಲ ಅಂದರೆ ಅವ್ರವ್ರ ಮೊಬೈಲ್ ಸ್ಟೋರೇಜ್ ರ್ಯಾಮ್ ತೋರಿಸ್ತಲ್ಲ. ಸೊ ಆ ಥರ ಒಂದು ಆಪ್ಷನ್ನು ಪ್ರತಿಯೊಬ್ಬರು ತೋರಿಸೋದು ಅಬೌಟ್ ಫೋನೇ. ಸೊ ನನ್ನ ಮೈ ಫೋನ್ ಅಂತ ತೋರಿಸ್ತಾ ಇದೆ. ನೀವು ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ನಿಮಗೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ನಿಮ್ಮ ಸ್ಟೋರೇಜ್ ಎಷ್ಟು, ರ್ಯಾಮ್ ಎಷ್ಟು, ಪ್ರತಿಯೊಂದು ಇರ್ತವೆ. ಸೊ ಇದರಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಕೆಲವೊಂದು ಮೊಬೈಲಲ್ಲಿ ಈ ಆಪ್ಷನ್ ಕೊಟ್ಟಿದ್ದಾರೆ, ಇನ್ನು ಕೆಲವೊಂದು ಮೊಬೈಲಲ್ಲಿ ಕೊಟ್ಟಿಲ್ಲ. ಸೊ ಬೇರೆ ಕೊಟ್ಟಿಲ್ಲ ಅಂತೆಲ್ಲ ಕೊಟ್ಟಿರ್ತಾರೆ, ಬಟ್ ಅದು ಏನು ಗೊತ್ತಾ, ಬೇರೆ ನೇಮ್ ಕೊಟ್ಟಿರ್ತಾರೆ ಅದಕ್ಕೆ. ಸೊ ನೀವು ಪ್ರತಿಯೊಂದು ಕೆಳಗಡೆ ಕಾಣಿಸ್ತಾ ಇರೋ ಆಪ್ಷನ್ಗಳಲ್ಲಿ ನಿಮ್ಮ ಮೊಬೈಲಲ್ಲಿ ಪ್ರತಿಯೊಂದನ್ನು ಕ್ಲಿಕ್ ಮಾಡ್ಕೊತ ಬನ್ನಿ. ಯಾವ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದಲ್ಲ ಕೆಳಗಡೆ. ಸೊ ಆ ಥರ ಒಂದು ಕೆಳಗಡೆ ನೋಟಿಫಿಕೇಶನ್ ಬಂದರೆ ಸೊ ನೀವು ಅದನ್ನು 7 ಬಾರಿ ಟ್ಯಾಪ್ ಮಾಡಬೇಕಾಗತ್ತೆ. 7 ಬಾರಿ ನೀವು ಕ್ಲಿಕ್ ಮಾಡಿದರೆ ಮಾತ್ರ ಡೆವಲಪರ್ ಅನ್ನೋ ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ಆ ಆಪ್ಷನ್ ಓಪನ್ ಆದ ನಂತರ 7 ಬಾರಿ ಕ್ಲಿಕ್ ಮಾಡಿದರೆ ಮಾತ್ರ ಓಪನ್ ಆಗುತ್ತೆ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ, ಇಲ್ಲಿ ಸರ್ಚ್ ಲಿಸ್ಟ್ ಕಾಣಿಸ್ತಿದೆಯಲ್ಲ. ಸೊ ನೀವು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಹೋಗಬೇಕಾಗತ್ತೆ. ಡೆವಲಪರ್ ಅಂತ ಒಂದು ಆಪ್ಷನ್ ಸರ್ಚ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಿಮಗೆ ಅವರು ಮೊಬೈಲಲ್ಲಿ ಇದು ಪ್ರೈವೇಸಿ ಅಲ್ವಾ, ಸೊ ಅದಕ್ಕೋಸ್ಕರ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೋದು, ಬಟ್ ಮಾರ್ಕ್ ಮಾಡಿ ತೋರಿಸೋ ಹಾಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾನು ಅದ್ರ ಮೇಲೆ ತುಂಬ ಸರಿ ಕ್ಲಿಕ್ ಮಾಡ್ತಾ ಇರ್ತೀನಿ. ಸೊ ನೀವು ಅದನ್ನೇ ಅದೇ ಆಪ್ಷನ್ ಅಂತ ನೀವು ಆನ್ ಮಾಡ್ಕೋಬೇಕಾಗತ್ತೆ. ಮೊದಲೇ ಹೇಳಿದ್ದೀನಿ. ಆ ನಂತರ ಮಾರ್ಕ್ ಮಾಡಿಲ್ಲ ಅಂತಂದರೆ ಇಲ್ಲ. ಸೊ ಇವಾಗ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇದು ಪ್ರತಿಯೊಂದು ಆಪ್ಷನ್ಗಳು ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ನನಗೆ ಗೊತ್ತಿರೋದು ಮಾತ್ರ ಇವಾಗ ಸದ್ಯಕ್ಕೆ ಅದು ಒಂದೇ. ಸೊ ಅದಕ್ಕೋಸ್ಕರ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇದು ಯಾವ್ಯಾವ ಆಪ್ಷನ್ಗಳು ಯಾವ್ಯಾವುದಕ್ಕೆ ಯೂಸ್ ಆಗುತ್ತೆ ತಿಳ್ಕೊಂಡು ನಿಮಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ಗೊತ್ತಿರೋದನ್ನು ನೋಡೋಣ. ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬರಬೇಕಾಗುತ್ತೆ. ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ವೇಟ್ ಮಾಡಿ ನೋಡ್ತಾ ಇದ್ದೀನಿ ನಾನು, ತುಂಬ ಆಪ್ಷನ್ಗಳು ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಫೋರೆಕ್ಸ್ ಮಾಸ್ ಅಂತ MS ಕಾಣಿಸ್ತಾ ಇದೆಯಲ್ಲ. ಸೊ ಈ ಆಪ್ಷನ್ ಆಪಲ್ ಇರುತ್ತೆ. ಎನಿಬಲ್ ಫೋರೆಕ್ಸ್ MS ಇನ್ ಓಪನ್ GL ES 2.0 ಆ್ಯಪ್ಸ್ ಅಂತ ಕಾಣಿಸ್ತಿತ್ತು. ಸೊ ನೀವು ಅದು ಆನ್ ಮಾಡ್ಕೋಬೇಕಾಗತ್ತೆ. ಆ ಸೆಟ್ಟಿಂಗನ್ನು ನೀವು ಆನ್ ಮಾಡ್ಕೊಂಬಿಟ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ವಿಡಿಯೋ ನೋಡಿದ್ರಲ್ಲ, ಅರ್ಥ ಆಗಿದೆ ಅನಿಸುತ್ತೆ. ಸೊ ಅದು ಆ ಸೆಟ್ಟಿಂಗನ್ನು ಆನ್ ಮಾಡ್ಕೊಂಡ್ರೆ ಪೂರ್ತಿ ಕಂಪ್ಲೀಟಾಗಿ ಸ್ಟ್ರಕ್ ಆಗೋದು ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸೊ 100%ಅಲ್ಲಿ ಒಂದು 50% ಕಡಿಮೆ ಆಗುತ್ತೆ ಸ್ಟ್ರಕ್ ಆಗೋದು. ಸೊ ಯಾಕಂತಂದರೆ ಕೆಲವೊಬ್ರು ಫೋನು ತುಂಬ ಸ್ಲೋ ಇರುತ್ತೆ, 3G ಇರುತ್ತೆ, 4G ಇರುತ್ತೆ. ಇವಾಗೆಲ್ಲ 5G ಬಂದುಬಿಟ್ಟಿದೆ. 5G ಬಂದಮೇಲೆ 4G ಎಲ್ಲ ಡ್ಯಾಮಿನೇ. ಇದೇ ಥರ ಇದೇನು ಇನ್ನೂ ಇಂಪ್ರೂವ್ ಆಗುತ್ತೆ. 5G 6G ಬರುತ್ತೆ ಮತ್ತೆ. ಸೊ ಅವಾಗ 5G ಡೌನು. ಇದೇ ಥರ ಆಗ್ತಾ ಇರುತ್ತೆ. ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಮೊಬೈಲು ಯಾವುದಿದ್ರೂ ಪರವಾಗಿಲ್ಲ. ಸೊ ಈ ವಿಡಿಯೋದಲ್ಲಿ ಹೇಳೋ ಥರ ನೀವು ಆನ್ ಮಾಡ್ಕೊಂಡ್ರೆ ಒಂದು 100%ಅಲ್ಲಿ 50% ಆದರೂ ನಿಮಗೆ ಸ್ಟ್ರಕ್ ಆಗೋದು ಕಡಿಮೆ ಆಗುತ್ತೆ, ಹ್ಯಾಂಗ್ ಆಗೋದು ಕಡಿಮೆ ಆಗುತ್ತೆ. ನೀವು ಯಾವುದೇ ಅಪ್ಲಿಕೇಶನನ್ನು ತುಂಬ ಈಸಿಯಿಂದ ಸಿಂಪಲಾಗಿ ಯೂಸ್ ಮಾಡ್ಕೋಬೋದು. ಸೊ ಇದೇ ಥರ ತುಂಬ ದಿನ ಯೂಸ್ ಮಾಡ್ಕೋಬೇಡಿ. ಅನ್ನೋನ್ ಅಪ್ಲಿಕೇಶನ್ ತುಂಬ ಡೇಂಜರಸ್ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ
ಈ ಈ ಥರ ಒಂದು ಸೆಟ್ಟಿಂಗ್ ಗೊತ್ತಿರಲ್ಲ, ಅವರು ತುಂಬ ರಿಸ್ಕ್ ತೊಗೊತಾ ಇರ್ತಾರೆ. ಬೇರೆ ಒಂದು ಅಪ್ಲಿಕೇಶನ್ ಯಾವುದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದಕ್ಕೆ ಸ್ಟೋರೇಜ್ ಹಾಕಿ ಇದಕ್ಕೆ ಸ್ಟೋರೇಜ್ ಹಾಕಿ ಆ ಥರ ಈ ಥರ ಮಾಡ್ತಾ ಇರ್ತಾರೆ. ಆ ಥರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿಬಿಡಿ. ಅವರು ಕೂಡ ಈ ಥರ ಸೆಟ್ಟಿಂಗ್ನ ಆನ್ ಮಾಡ್ಕೊಂಡು ನಿಮ್ಮ ಥರನೇ ಅವರು ಒಂದು 100%ಅಲ್ಲಿ 50% ಆದರೂ ಸ್ಟ್ರಕ್ಕಲ್ಲಿ ಸ್ಟ್ರಕ್ ಆಗೋದು ಕಡಿಮೆ ಆದರೆ ಅವರಿಗೆ ಎಷ್ಟೋ ಒಂಥರ ಸಮಾಧಾನ ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಏನೇ ಡೌಟ್ ಇದ್ದರೆ ಡೈರೆಕ್ಟಾಗಿ ಕಾಮೆಂಟ್ ಮಾಡಿಬಿಡಿ, ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಟೇಕ್ ಕೇರ್.